ಬ್ರೇಕ್ ಹೊಡೆದಾಗ ಇದ್ದಾಗಿದೆ. ಹೌದು, ನಾವೆಲ್ಲ ಚೂತ್ಯ, ನಮ್ ಡ್ರಿಫ್ಟ್ ಮತ್ತೆ ಸ್ಕಿಡ್ ಮತ್ತೆ ಡಿಫ್ರೆನ್ಸೇ ಗೊತ್ತಿಲ್ಲ. ಅಣ್ಣನ ಕಡೆ ಅಷ್ಟೇ ಗಾಡಿ ಇರೋದು, ನಾವೆಲ್ಲ ಬಡವ್ರು, ನಮ್ ಕಡೆ ಎಲ್ಲಿ ಗಾಡಿ ಇರತ್ತೆ. ಹಂಗಾರೆ ಇದು ಡ್ರಿಫ್ಟ್ ಇರ್ಬೇಕು, ಮತ್ತೆ ಇದು ಸ್ಕಿಡ್ ಇರ್ಬೇಕು. ಫಸ್ಟ್ ಅಲ್ಲಿ ರೋಡ್ ಸರಿ ಮಾಡಕ್ಕೆ ಹೇಳಿ. ರೋಡ್ ಅಲ್ಲ, ನಿನ್ ತಲೆ ಸರಿ ಇಲ್ಲ. ಅದಕ್ಕಿಂತ ಮುಂಚೆ ನಿಂಗ್ ಲಾಯರ್ ಡಿಗ್ರಿ ಕೊಟ್ಟೋನ್ ಸರಿ ಇಲ್ಲ. ನನ್ ಕಣ್ ಮುಂದೆನೆ ಇಷ್ಟೆಲ್ಲ ಸುಳ್ಳು ಹೇಳ್ತಾನೆ. ನಾವು ನೋಡಿಲಾಗಿದ್ರೆ ಎಷ್ಟು ಸುಳ್ಳು ಹೇಳ್ತಿದ್ದ ಏನೋ ಹೇಳ್ಬೋದಿತ್ತು. ಅದೇ ಟಾರ್ಜನ್ ವಂಡರ್ ಕಾರ್ ಅಂತಾನೆ ಡ್ರಿಫ್ಟ್ ಹೊಡಿತದಂತ. ಅದೇನಾಗಿದೆ, ರೋಡ್ ಎಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಮತ್ ಸ್ವಲ್ಪ ನಿನ್ ಜೇಬ್ ತುಂಬಿಸಿದ್ರೆ ಅಲ್ಲಿ ವಾರ್ ನಡೀತಿತ್ತು, ಅಲ್ಲಿಂದ ಮಿಸ್ ಆಗಿ ಒಂದ್ ಬಾಂಬ್ ಇಲ್ಲಿ ರೋಡಲ್ಲಿ ಬಿತ್ತು, ಅದಕ್ಕೆ ರೋಡ್ ಸರಿ ಇಲ್ಲ ಅಂತಿ. ಅದಕ್ಕೆ ಡ್ರಿಫ್ಟ್ ಆಯ್ತು, ಓ ಸಾರಿ ಸ್ಕಿಡ್ ಆಯ್ತು ಅಂತಿ. ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಹೌದು, ಮೊನ್ನೆ ಅಷ್ಟೇ ಮಾಡಿದ್ದಾರೆ. ಡಾಂಬರ್ ಹಾಕಕ್ಕೆ ಇವನೇ ಹೋಗಿದ್ದ ಅಲ್ಲ, ಪಾರ್ಟ್ ಟೈಮ್ ಲಾಯರ್, ಫುಲ್ ಟೈಮ್ ಡಾಂಬರ್ ಹಾಕವ. ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಏನ ಇಂಟೆನ್ಷನಲಿ ಅಲ್ಲ, ಅನ್ಇಂಟೆನ್ಷನಲ್ ಇದೆ ಡ್ರಿಫ್ಟ್ ಮಾಡಿತಾವ. 2 ರೌಂಡ್ ಅನ್ಇಂಟೆನ್ಷನಲ್ ಇದೆ ಡ್ರಿಫ್ಟ್ ಹೊಡ್ಬಿಟ್ಟ. ಏನ್ ಟ್ಯಾಲೆಂಟ್ ಅಣ್ಣ, ಏನ್ ಟ್ಯಾಲೆಂಟ್. ಅದನ್ನ ಬಿಟ್ರೆ ಅದೇನ್ ದೊಡ್ಡ ಇದಾಗ ಆಗಿಲ್ಲ. ದೊಡ್ಡದೇನು ಆಗಿಲ್ಲ ಅಣ್ಣ, ದೊಡ್ಡದೇನು ಆಗಿಲ್ಲ. ದೊಡ್ಡ ಆಗಿದ್ರು ಏನ್ ಮಾಡ್ತಿದ್ರೆ, ಒಂದ್ ಎಸ್ಸೆ ಬರ್ತಿದ್ರು, ಇಲ್ಲ ನಿಂತರ ಲಾಯರ್ಗೆ ಹೈಯರ್ ಮಾಡ್ತಿದ್ರೆ. ಕರೆಕ್ಟ್ ಆಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ, ಅವ್ನ ಟ್ಯಾಲೆಂಟ್ ಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಓಹೋ, ಟ್ಯಾಲೆಂಟ್ ಅಂತೆ. ಅವ್ನ್ ಟ್ಯಾಲೆಂಟ್ ಗಿಂತ ನಿನ್ ಟ್ಯಾಲೆಂಟ್ ಮೆಚ್ಚಬೇಕು ನಾವು. ಇಷ್ಟೆಲ್ಲ ಸುಳ್ಳು, ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇಂದ ಹೇಳ್ತೀಯಲ್ಲ. ಏನ್ ಟ್ಯಾಲೆಂಟ್ ಅಣ್ಣ, ಏನ್ ಟ್ಯಾಲೆಂಟ್. ಅದಕ್ಕೆ ಟ್ಯಾಲೆಂಟ್ ಅಲ್ಲ, ಅಪ್ಪನ್ ದುಡ್ಡು ಶೋಕಿ ಮಾಡೋದಂತಾರೆ. ರಿಚ್ ಕಿಡ್ ಮಾಡಿದ್ರೆ ಟ್ಯಾಲೆಂಟ್, ಅದೇ ಬಡವ್ರು ಮಾಡಿದ್ರೆ, ಅದೇ ಪಬ್ಲಿಕ್ ಸರ್ವೆಂಟ್ ಅವ್ನ ತಿಕ್ಕದ್ಮೇಲೆ ಡ್ರಿಫ್ಟ್ ಮಾಡ್ತಿದ್ರು ಜೈಲಲ್ಲಿ. ಅಣ್ಣನ್ ಲೆಕ್ಕದಲ್ಲಿ ಹೋದ್ರೆ ಮರ್ಡರ್ ಟ್ರೈ ಮಾಡ್ತಿಲ್ಲ, ಸ್ಕಿಲ್ ತೋರಿಸ್ತಿದ್ದಾನವ ಹೆಂಗ್ ಚಾಕು ಹಾಕೋದಂತ. ಅದು ಸ್ಕಿಲ್ ಒಂದು, ಅದು ತೋರಿಸ್ತಿದ್ದಾನೆ. ಟ್ಯಾಲೆಂಟ್, ಅದು ಟ್ಯಾಲೆಂಟ್. ಅಣ್ಣಂಗ್ ಅಷ್ಟೇ ಗೊತ್ತಾಗತ್ತೆ ಏನ್ ಟ್ಯಾಲೆಂಟ್ ಏನ್ ಕ್ರೈಮ್ ಅಂತ. ನಮ್ಗೆಲ್ಲ ಏನ್ ಗೊತ್ತಾಗತ್ತೆ. ನೀವು ಇಂಥ ದೊಡ್ಡ ಲಾಯರ್ ಆಗ್ಬಾರ್ದಂದ್ರೆ ಫಾಲೋ ಮಾಡಿ.